KC ವ್ಯಾಲಿ, ಕೋರಮಂಗ್ಲ ಟು ಚಲ್ಲಾಘಟ್ಟ. ನೋಡಿ ಚಲ್ಲಾಘಟ್ಟ ಬಂದು ಈ ಕಡೆ ಈ ಮೆಟ್ರೋ ಹೋಗುತ್ತಲ್ಲ ಹತ್ತಿಗುಪ್ಪೆ, ಲಾಸ್ಟ್ ಸ್ಟಾಪ್ ಚಲ್ಲಾಘಟ್ಟ. ಬೆಂಗಳೂರು ಮುಗಿದು ಮೈಸೂರು ಫ್ಲೈಓವರ್ ಸ್ಟಾರ್ಟ್ ಆಗುತ್ತಲ್ಲ, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಸ್ಟಾರ್ಟ್ ಆಗುತ್ತಲ್ರಿ, ಆ ಸ್ಟಾರ್ಟಿಂಗ್ ಪಾಯಿಂಟ್ ಚಲ್ಲಾಘಟ್ಟ. ಓಕೆ, ಅಂದ್ರೆ ಬೆಂಗಳೂರು ಸೌತ್ದು ಲಾಸ್ಟ್ ಪಾಯಿಂಟ್, ಬೆಂಗಳೂರು ಸೌತ್ ಲಾಸ್ಟ್ ಪಾಯಿಂಟ್. ಅಲ್ಲಿಂದ ಬೆಂಗಳೂರು ನಾರ್ತ್ ಅಲ್ಲಿ ಇರ್ತಕ್ಕಂಥ ಕೋರಮಂಗ್ಲ, ಬೆಂಗಳೂರು ನಾರ್ತ್ ಅಲ್ಲಿ ಇರ್ತಕ್ಕಂಥ ಕೋರಮಂಗ್ಲ ಇಲ್ಲಿವರೆಗೆ ಎಷ್ಟು ಚರಂಡಿ ನೀರು ಕಲೆಕ್ಟ್ ಆಗುತ್ತೆ ಅಂದ್ರೆ, ಚರಂಡಿ ನೀರು ಒಂದು ದಿನಕ್ಕೆ 440 ಮಿಲಿಯನ್ ಲೀಟರ್, 440 ಮಿಲಿಯನ್ ಲೀಟರ್ ಚರಂಡಿ ನೀರು ಕಲೆಕ್ಟ್ ಆಗುತ್ತೆ. ಓಕೆ, ಅದನ್ನೆಲ್ಲ ತಗೊಂಡೋಗಿ ಟ್ರೀಟ್ ಮಾಡ್ತಾರೆ. ಓಕೆ, ಸೊ ಪ್ರೈಮರಿ ಟ್ರೀಟ್ಮೆಂಟ್, ಸೆಕೆಂಡರಿ ಟ್ರೀಟ್ಮೆಂಟ್ ನಡೀತವೆ. ಪ್ರೈಮರಿ ಟ್ರೀಟ್ಮೆಂಟ್, ಸೆಕೆಂಡರಿ ಟ್ರೀಟ್ಮೆಂಟ್ ನಡೆಯೋಷ್ಟೊತ್ತಿಗೆ ಅದು ಹೊಸ ನೀರಾಗಿರುತ್ತೆ. ಆ ಲೆವೆಲ್ ಫಿಲ್ಟರ್ ಮಾಡ್ತಾರೆ. ಆದ್ಮೇಲೆ ಅದನ್ನ ಚಿಕ್ಕಬಳ್ಳಾಪುರ ಮತ್ತು ಕೋಲಾರದ 122 ಕೆರೆಗಳಿಗೆ ಬಿಡ್ತಾರೆ. ಆಯ್ತಾ? ಸೊ 2018ರಿಂದ ಮಾರ್ಕೊಂಡ್ ಬರ್ತಾ ಇದೀವಿ. ಇದನ್ನು ವರ್ಷಕ್ಕೆ 6,000 ಕೋಟಿ ಖರ್ಚಾಗುತ್ತೆ. ವರ್ಷಕ್ಕೆ 6,000 ಕೋಟಿ ಖರ್ಚಾಗುತ್ತೆ. 2018ರಿಂದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದ 122 ಕೆರೆಗಳಿಗೆ ಈ ಟ್ರೀಟೆಡ್ ವಾಟರ್ ನ ಬಿಡ್ತಾ ಇದೀವಿ. ಪ್ರೈಮರಿ ಟ್ರೀಟ್ಮೆಂಟ್ ಆಗುತ್ತೆ, ಸೆಕೆಂಡರಿ ಟ್ರೀಟ್ಮೆಂಟ್ ಆಗುತ್ತೆ. ಥರ್ಡ್ ಟ್ರೀಟ್ಮೆಂಟ್ ಯಾವುದು ಅಂದ್ರೆ ಕೆರೆಗೆ ಬಿಟ್ಟ ತಕ್ಷಣ ಭೂಮಿ ಹೀರ್ಕೊಳ್ಳುತ್ತಲ್ಲ, ಭೂಮಿನ ಫಿಲ್ಟರ್ ಮಾಡುತ್ತೆ. ಓಕೆ, ಸೊ ಈ ಮೊನ್ನೆ ರಿಪೋರ್ಟ್ ಬಂತು, KC ವ್ಯಾಲಿ ಪ್ರಾಜೆಕ್ಟ್ ಇಂದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದ ಅಂತರ್ಜಲ ಮಟ್ಟ 50 ಅಡಿ ಜಾಸ್ತಿ ಆಗಿದೆ. ಇಡೀ ಕೋಲಾರ ಬೆಲ್ಟ್, ಚಿಕ್ಕಬಳ್ಳಾಪುರ ಬೆಲ್ಟ್ ಅಲ್ಲಿ ಅಂತರ್ಜಲ ಮಟ್ಟ 50 ಅಡಿ ಜಾಸ್ತಿಗೆ ಡ್ಯೂ ಟು KC ವ್ಯಾಲಿ ಪ್ರಾಜೆಕ್ಟ್. ಅಡ್ವಾಂಟೇಜ್ ಏನಂತಂದ್ರೆ, ಒಂದ್ ಕಡೆ ಅಂತರ್ಜಲ ಮಟ್ಟ ಜಾಸ್ತಿ ಆಯ್ತು, ಕೆರೆಗಳಿಗೆ ನೀರು ಸಿಗೋದ್ರಿಂದ ಅಗ್ರಿಕಲ್ಚರ್ಗೆ ಹೆಲ್ಪ್ ಆಯ್ತು. ಎಸ್ ಆರ್ ನೋ? ಮೂರನೇದು, ಪೊಲ್ಯೂಟೆಡ್ ವಾಟರ್ ನ ಟ್ರೀಟ್ ಮಾಡೋದ್ರಿಂದ ಪರಿಸರ ಉಳಿತು. ಸೊ ದಿಸ್ ಇಸ್ ಎ ವೆರಿ ಗುಡ್ ಮಾಡೆಲ್ KC ವ್ಯಾಲಿ ಪ್ರಾಜೆಕ್ಟ್, ಕೋರಮಂಗ್ಲ ಚಲ್ಲಾಘಟ್ಟ ವ್ಯಾಲಿ ಪ್ರಾಜೆಕ್ಟ್ ಅಂತ.